ನಾನು ಶ್ರೀಪಾದ್ ಪಾಟೀಲ್. ಕೊಲೆ ಆರೋಪಿ ದರ್ಶನ್ಗೆ ಗಂಡಾಂತರ ಎದುರಾಗಿದೆ. ದರ್ಶನ್ ಶಕ್ತಿಯನ್ನ ಕುಂದಿಸೋದಕ್ಕೆ ಖಾಕಿ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಜಾಮೀನಿನ ಮೇಲೆ ಆಚೆ ಇರುವಂತಹ ರಿಲೀಫ್ನಲ್ಲಿರುವಂತಹ ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ. ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿರೋದು. ಆತ್ಮರಕ್ಷಣೆಗಾಗಿ ಗನ್ ಲೈಸೆನ್ಸ್ ಪಡೆದಿದ್ದಾರೆ ದರ್ಶನ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪೊಲೀಸರು ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ನೋಟಿಸ್ ಅನ್ನ ನೀಡಿರೋದು. 7 ದಿನಗಳ ಒಳಗೆ ಉತ್ತರ ನೀಡುವಂತೆ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ನೋಟಿಸ್ನಲ್ಲಿ 10ನೇ ತಾರೀಕು ದರ್ಶನ್ಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಹತ್ತಿರ ಗನ್ ಇದೆ, ಆ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ನಾವು ಅಂತ ನೋಟಿಸ್ ಕೊಟ್ಟಿರೋದು. ಆ ನೋಟಿಸ್ಗೆ 10 ದಿನಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ ಉತ್ತರ ಕೊಡೋದಕ್ಕೆ. ಅಲ್ಲಿಗೆ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುತ್ತಾ, ಗನ್ನನ್ನು ವಾಪಸ್ ಪಡೆಯುತ್ತಾ ಇಲಾಖೆ ಅನ್ನುವಂಥದ್ದು ಈಗ ಸದ್ಯಕ್ಕಿನ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ತುಂಬಾ ದಿನಗಳ ಹಿಂದೆನೇ ಆಗ್ಬೇಕಾಗಿತ್ತ ಅಂತ ಈ ಕೆಲಸ? ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತದ್ದು ಆರೋಪಿ ನಟ ದರ್ಶನ್. ಈಗ ಟ್ರಯಲ್ ನಡೀತಾ ಇರೋದು, ಜಾಮೀನಿನ ಮೇಲೆ ದರ್ಶನ್ ಆಚೆ ಇರೋದು. ಅವರ ಹತ್ರ ಗನ್ ಇರುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗಿ ಈಗ ನೋಟಿಸ್ ಜಾರಿ ಮಾಡಿದ್ದ, ಅಥವಾ ಈ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ? ಶ್ರೀಪಾದ್, ಈಗಾಗಲೇ ದರ್ಶನ್ ವಿರುದ್ಧ ಕೇಳಿ ಬಂದಿರುವಂಥ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ, ಅಂದರೆ ಈಗಾಗಲೇ 6 ತಿಂಗಳು ಹೆಚ್ಚು ದಿನಗಳಾಯಿತು ಅವರ ವಿರುದ್ಧ ಒಂದು ಕೊಲೆ ಆರೋಪ ಕೇಳಿ ಬಂದು. ಈಗಾಗಲೇ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ದರ್ಶನ್ಗೆ ಸಾಕಷ್ಟು ವಿಚಾರದಲ್ಲಿ ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಬಿಡಲಾಗಿತ್ತು. ಈಗ ಸದ್ಯಕ್ಕೆ ಬೇಲ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಆದರೆ ಅವರಿಗೆ ಗನ್ ಲೈಸೆನ್ಸ್ ಇತ್ತು, ಯಾಕಂದರೆ ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿರೋದ್ರಿಂದ, ಜೊತೆಗೆ ಆತನ ಸೇಫ್ಟಿಗಾಗಿ ಗನ್ ಲೈಸೆನ್ಸ್ ಬೇಕು ಅಂತೇಳಿ ಗನ್ ಲೈಸೆನ್ಸನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ಈಗ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈಗಾಗಲೇ ಅವರ ವಿರುದ್ಧ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಅಂದರೆ ಬೇರೆ ಬೇರೆ ಅಂದರೆ ಪ್ರಾಣಿಗಳ ಹಿಂಸೆ ಪ್ರಕರಣಕ್ಕಾಗಿರ್ಬೋದು, ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣ ಆಗಿರ್ಬೋದು, ಜೊತೆಗೆ ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳು ಈಗಾಗಲೇ ಅವ್ರ ವಿರುದ್ಧ ಕೇಳಿ ಬಂದಿದೆ. ಅವೆಲ್ಲ ಪ್ರಕರಣಗಳು ಸಣ್ಣ ಪುಟ್ಟ ಪ್ರಕರಣಗಳು ಅನಿಸ್ಕೊಂಡ್ರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಗಂಭೀರದಂಥ ಪ್ರಕರಣ. ಕೊಲೆ ಪ್ರಕರಣಗಳಲ್ಲಿ ಅತಿ ಗಂಭೀರ ಸ್ವರೂಪ ಪಡೆದಂಥ ಪ್ರಕರಣ ಅಂತಂದರೆ ಅದು ಕೊಲೆ ಪ್ರಕರಣ. ಫೈನಲ್ ಕ್ರಿಮಿನಲ್ ಕೃತ್ಯ ಅಂತ ಕರೀತಾರೆ ಇದನ್ನು ಕ್ರಿಮಿನಲ್ ಭಾಷೆಯಲ್ಲಿ. ಆ ಒಂದು ಪ್ರಕರಣದ ಆರೋಪಿತನಾಗಿರುವಂಥ ದರ್ಶನ್ಗೆ ಈಗ ಸದ್ಯಕ್ಕೆ ಬೇಲ್ ಮೇಲಿಂದ ಹೊರಗಡೆ ಇದ್ದಾರೆ. ಅವರಿಗೆ ಇರುವಂಥ ಒಂದು ಗನ್ ಲೈಸೆನ್ಸ್ ಏನಿದೆ ಅದನ್ನು ಹೊರಗಡೆ ಗನ್ ಲೈಸೆನ್ಸನ್ನು ವಾಪಸ್ ಕೊಡೋದಕ್ಕೆ 7 ದಿನಗಳ ಒಳಗಾಗಿ ಈಗಾಗಲೇ ಒಪ್ಪಿಸಬೇಕಂತೇಳಿ ನೋಟಿಸ್ ನೀಡುವಂಥ ಕೆಲಸವನ್ನು DCP ಮಾಡಿದ್ದಾರೆ. ಆಡಳಿತ ವಿಭಾಗದ DCP ಪದ್ಮಿನಿ ಸಾಹು ಅವರು ಈಗಾಗಲೇ ನೋಟಿಸ್ ನೀಡುವಂಥ ಕೆಲಸನ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಗನ್ ಲೈಸೆನ್ಸನ್ನು ತನ್ನ ಸೇಫ್ಟಿಗಂತ ಪಡೆದಿದ್ದರೂ ಕೂಡ ಈಗ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ದುರುಪಯೋಗ ಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಅವುಗಳನ್ನು ಇಟ್ಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಂತಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅದನ್ನು ಬಳಸ್ಬೋದು ಅನ್ನೋಂಥ ಕಾರಣಕ್ಕೆ ಆ ಒಂದು ಗನ್ ಲೈಸೆನ್ಸನ್ನು ಈಗ ವಾಪಸ್ ತರಬೇಕು, 7 ದಿನಗಳ ಒಳಗಾಗಿ ನೀಡಬೇಕಂತೇಳಿ ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. 10ನೇ ತಾರೀಕು ಅವರಿಗೆ ನೋಟಿಸ್ ತಲುಪಿದೆ. ಅಂದರೆ ದರ್ಶನ್ಗೆ 10ನೇ ತಾರೀಕು ನೋಟಿಸ್ ತಲುಪಿದೆ. ಇನ್ನೂ 5 ದಿನಗಳ ಒಳಗಾಗಿ DCPಗೆ ಗನ್ ಲೈಸೆನ್ಸ್ ವಾಪಸ್ ನೀಡೋದ್ರ ಬಗ್ಗೆ ದರ್ಶನ್ ಡಿಸಿಷನ್ ತೆಗೆದುಕೊಳ್ಬೇಕು, ಉತ್ತರ ಕೊಡಬೇಕಂತೇಳಿ ಈಗಾಗಲೇ ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಶ್ರೀಪಾದ್. ಮದೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ. ನಾನು ಶ್ರೀಪಾದ್ ಪಾಟೀಲ್. ಕೊಲೆ ಆರೋಪಿ ದರ್ಶನ್ಗೆ ಗಂಡಾಂತರ ಎದುರಾಗಿದೆ. ದರ್ಶನ್ ಶಕ್ತಿಯನ್ನ ಕುಂದಿಸೋದಕ್ಕೆ ಖಾಕಿ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಜಾಮೀನಿನ ಮೇಲೆ ಆಚೆ ಇರುವಂತಹ ರಿಲೀಫ್ನಲ್ಲಿರುವಂತಹ ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ. ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿರೋದು. ಆತ್ಮರಕ್ಷಣೆಗಾಗಿ ಗನ್ ಲೈಸೆನ್ಸ್ ಪಡೆದಿದ್ದಾರೆ ದರ್ಶನ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪೊಲೀಸರು ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ನೋಟಿಸ್ ಅನ್ನ ನೀಡಿರೋದು. 7 ದಿನಗಳ ಒಳಗೆ ಉತ್ತರ ನೀಡುವಂತೆ ಪೊಲೀಸರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ನೋಟಿಸ್ನಲ್ಲಿ 10ನೇ ತಾರೀಕು ದರ್ಶನ್ಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಹತ್ತಿರ ಗನ್ ಇದೆ, ಆ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರದು ನಾವು
ಅಂತ ನೋಟಿಸ್ ಕೊಟ್ಟಿರೋದು. ಆ ನೋಟಿಸ್ಗೆ 10 ದಿನಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ ಉತ್ತರ ಕೊಡೋದಕ್ಕೆ. ಅಲ್ಲಿಗೆ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುತ್ತಾ, ಗನ್ನನ್ನು ವಾಪಸ್ ಪಡೆಯುತ್ತಾ ಇಲಾಖೆ ಅನ್ನುವಂಥದ್ದು ಈಗ ಸದ್ಯಕ್ಕಿನ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ತುಂಬಾ ದಿನಗಳ ಹಿಂದೆನೇ ಆಗ್ಬೇಕಾಗಿತ್ತ ಅಂತ ಈ ಕೆಲಸ? ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತದ್ದು ಆರೋಪಿ ನಟ ದರ್ಶನ್. ಈಗ ಟ್ರಯಲ್ ನಡೀತಾ ಇರೋದು, ಜಾಮೀನಿನ ಮೇಲೆ ದರ್ಶನ್ ಆಚೆ ಇರೋದು. ಅವರ ಹತ್ರ ಗನ್ನಿರುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗಿ ಈಗ ನೋಟಿಸ್ ಜಾರಿ ಮಾಡಿದ್ದ, ಅಥವಾ ಈ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ? ಶ್ರೀಪಾದ್, ಈಗಾಗಲೇ ದರ್ಶನ್ ವಿರುದ್ಧ ಕೇಳಿ ಬಂದಿರುವಂಥ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ, ಅಂದರೆ ಈಗಾಗಲೇ 6 ತಿಂಗಳು ಹೆಚ್ಚು ದಿನಗಳಾಯಿತು ಅವರ ವಿರುದ್ಧ ಒಂದು ಕೊಲೆ ಆರೋಪ ಕೇಳಿ ಬಂದು. ಈಗಾಗಲೇ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ದರ್ಶನ್ಗೆ ಸಾಕಷ್ಟು ವಿಚಾರದಲ್ಲಿ ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಬಿಡಲಾಗಿತ್ತು. ಈಗ ಸದ್ಯಕ್ಕೆ ಬೇಲ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಆದರೆ ಅವರಿಗೆ ಗನ್ ಲೈಸೆನ್ಸ್ ಇತ್ತು, ಯಾಕಂದರೆ ಒಬ್ಬ ದೊಡ್ಡ ಸ್ಟಾರ್ ನಟ್ ಆಗಿರೋದ್ರಿಂದ. ಜೊತೆಗೆ ಆತನ ಸೇಫ್ಟಿಗಾಗಿ ಗನ್ ಲೈಸೆನ್ಸ್ ಬೇಕು ಅಂತೇಳಿ ಗನ್ ಲೈಸೆನ್ಸನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ಈಗ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈಗಾಗಲೇ ಅವರ ವಿರುದ್ಧ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಅಂದರೆ ಬೇರೆ ಬೇರೆ ವೈಲ್ಡ್ ಅಂದರೆ ಪ್ರಾಣಿಗಳ ಹಿಂಸೆ ಪ್ರಕರಣಕ್ಕಾಗಿರ್ಬೋದು, ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣ ಆಗಿರ್ಬೋದು, ಜೊತೆಗೆ ಈ ರೀತಿಯಾದಂಥ ಒಂದಷ್ಟು ಪ್ರಕರಣಗಳು ಈಗಾಗಲೇ ಅವ್ರ ವಿರುದ್ಧ ಕೇಳಿ ಬಂದಿದೆ. ಅವೆಲ್ಲ ಪ್ರಕರಣಗಳು ಸಣ್ಣ ಪುಟ್ಟ ಪ್ರಕರಣಗಳು ಅನಿಸ್ಕೊಂಡ್ರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಗಂಭೀರದಂಥ ಪ್ರಕರಣ. ಕೊಲೆ ಪ್ರಕರಣಗಳಲ್ಲಿ ಅತಿ ಗಂಭೀರ ಸ್ವರೂಪ ಪಡೆದಂಥ ಪ್ರಕರಣ ಅಂತಂದರೆ ಅದು ಕೊಲೆ ಪ್ರಕರಣ. ಫೈನಲ್ ಕ್ರಿಮಿನಲ್ ಕೃತ್ಯ ಅಂತ ಕರೀತಾರೆ ಇದನ್ನು ಕ್ರಿಮಿನಲ್ ಭಾಷೆಯಲ್ಲಿ. ಆ ಒಂದು ಪ್ರಕರಣದ ಆರೋಪಿತನಾಗಿರುವಂಥ ದರ್ಶನ್ಗೆ ಈಗ ಸದ್ಯಕ್ಕೆ ಬೇಲ್ ಮೇಲಿಂದ ಹೊರಗಡೆ ಇದ್ದಾರೆ. ಅವರಿಗೆ ಇರುವಂಥ ಒಂದು ಗನ್ ಲೈಸೆನ್ಸ್ ಏನಿದೆ ಅದನ್ನು ಹೊರಗಡೆ ಗನ್ ಲೈಸೆನ್ಸನ್ನು ವಾಪಸ್ ಕೊಡೋದಕ್ಕೆ 7 ದಿನಗಳ ಒಳಗಾಗಿ ಈಗಾಗಲೇ ಒಪ್ಪಿಸಬೇಕಂತೇಳಿ ನೋಟಿಸ್ ನೀಡುವಂಥ ಕೆಲಸವನ್ನು DCP ಮಾಡಿದ್ದಾರೆ. ಆಡಳಿತ ವಿಭಾಗದ DCP ಪದ್ಮಿನಿ ಸಾಹು ಅವರು ಈಗಾಗಲೇ ನೋಟಿಸ್ ನೀಡುವಂಥ ಕೆಲಸನ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಗನ್ ಲೈಸೆನ್ಸನ್ನು ತನ್ನ ಸೇಫ್ಟಿಗಂತ ಪಡೆದಿದ್ದರೂ ಕೂಡ ಈಗ ಕೊಲೆ ಆರೋಪವನ್ನು ಎದುರಿಸ್ತಿರುವಂಥ ಅವರು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ದುರುಪಯೋಗ ಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಅವುಗಳನ್ನು ಇಟ್ಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಂತಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅದನ್ನು ಬಳಸ್ಬೋದು ಅನ್ನೋಂಥ ಕಾರಣಕ್ಕೆ ಆ ಒಂದು ಗನ್ ಲೈಸೆನ್ಸನ್ನು ಈಗ ವಾಪಸ್ ತರಬೇಕು, 7 ದಿನಗಳ ಒಳಗಾಗಿ ನೀಡಬೇಕು ಅಂತೇಳಿ ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. 10ನೇ ತಾರೀಕು ಅವರಿಗೆ ನೋಟಿಸ್ ತಲುಪಿದೆ. ಅಂದರೆ ದರ್ಶನ್ಗೆ 10ನೇ ತಾರೀಕು ನೋಟಿಸ್ ತಲುಪಿದೆ. ಇನ್ನು 5 ದಿನಗಳ ಒಳಗಾಗಿ DCPಗೆ ಗನ್ ಲೈಸೆನ್ಸ್ ವಾಪಸ್ ನೀಡೋದ್ರ ಬಗ್ಗೆ ದರ್ಶನ್ ಡಿಸಿಷನ್ ತೆಗೆದುಕೊಳ್ಬೇಕು, ಉತ್ತರ ಕೊಡಬೇಕಂತೇಳಿ ಈಗಾಗಲೇ ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಶ್ರೀಪಾದ್, ಮಾದೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ.